ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ನಾಳೆ ಬಂದು ಶನಿ ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥ ನಾವು ವಿಶೇಷವಾದ ದಾನಗಳನ್ನಾಗಿರ್ಬೋದು ಅಥವಾ ಉಪವಾಸಗಳನ್ನಾಗಿರ್ಬೋದು ಅಥವಾ ಶನಿಗೆ ಸಂಬಂಧಪಟ್ಟಂಥ ವಿಶೇಷ ದೀಪಗಳನ್ನು ನಾವು ನಾಳೆ ದಿನ ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಯಾವುದೋ ಒಂದು ರೀತಿಯ ಗ್ರಹಬಾಧೆಗಳು, ನೋವುಗಳು, ಹಿಂಸೆಗಳು, ಅವಮಾನಗಳಾಗ್ತಾ ಇದ್ದರೆ ಅದೆಲ್ಲ ನಿವಾರಣೆ ಆಗೋಕ್ಕೆ ನಾವು ನಾಳೆ ದಿನ ಏನನ್ನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿ ಶನಿ ಗ್ರಹಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಯಾರ ಜಾತಕದಲ್ಲಿ ಈ ಗ್ರಹವು ಪ್ರಬಲ ಸ್ಥಾನದಲ್ಲಿರುತ್ತಾರೋ ಅಂತಹ ಜನರು ಬಹಳಷ್ಟು ಉಪಯೋಗನ ಪಡ್ಕೊತಾರೆ. ಅವರಿಗೆ ಒಳ್ಳೆಯ ಸ್ಥಾನದಲ್ಲಿ ಶನಿದೇವ ಇದ್ದಾಗ ಅವರು ಕೇಳಿದಂಥದ್ದು ಹಣ, ಆಸ್ತಿ ಎಲ್ಲ ಕೂಡ ಕೊಡ್ತಾರೆ. ಆದರೆ ಕೆಲವೊಂದು ಗ್ರಹಗತಿಗಳಲ್ಲಿ ವಿಶೇಷವಾಗಿ ಅವ್ರಿಗೇನಾದ್ರೂ ಸಾಡೆ ಸಾತಿಗಳು ನಡೀತಾ ಇದ್ದರೆ, ರಾಹು ದೋಷಗಳು, ಕೇತು ದೋಷ, ಕುಜ ದೋಷಗಳು ಆ ರೀತಿ ಇದ್ದಾಗ ತೊಂದರೆಗಳು ಅನ್ನೋದು ಖಂಡಿತವಾಗ್ಲೂ ತಪ್ಪಿರೋದಿಲ್ಲ. ಅವರ ಗ್ರಹದ ಸ್ಥಾನವು ದುರ್ಬಲವಾಗಿದ್ದರೆ ಅವರು ಎಲ್ಲ ತೊಂದರೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಶನಿದೇವನ ಈ ಪ್ರಭಾವದಿಂದಾಗಿ ಜನರು ಶನಿದೇವನನ್ನು ಮೆಚ್ಚಿಸಲು ಹಲವಾರು ಕ್ರಮಗಳನ್ನು ಸಹ ಕೈಗೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ನಾಳೆ ಅಮಾವಾಸ್ಯೆ ಬಂದಿದೆ. ಶನಿದೇವರ ಆಶೀರ್ವಾದ ಪಡೆಯಲು ಈ ದಿನವನ್ನು ನಾವು ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ದಿನ ನಾವು ಯಾವ ಕಾರ್ಯಗಳನ್ನು ಮಾಡಬೇಕು ಅಂದರೆ, ವಿಶೇಷವಾಗಿ ನಾವು ಶನಿ ಗ್ರಹದಿಂದ ಬರ್ತಾ ಇರೋವಂತಹ ಸಾಡೆ ಸಾತಿ ಇಂದ ಬರೋವಂಥ ಕಷ್ಟಗಳಿರ್ಬೋದು, ಕೆಟ್ಟ ದೃಷ್ಟಿಗಳಿರ್ಬೋದು, ಕಣ್ಣು ದೃಷ್ಟಿಗಳಾಗಿರ್ಬೋದು, ಅದ್ಯಾವುದು ಬರಬಾರ್ದು ಅಂತಂದರೆ ನಾವು ಅಮಾವಾಸ್ಯೆಯ ದಿನ ಶನಿದೇವನಿಗೆ ಆಶೀರ್ವಾದ ಸಿಗಬೇಕಾದರೆ ಕೆಟ್ಟ ಕೆಲಸಗಳಿಂದ ದೂರ ಇರಬೇಕಾಗುತ್ತೆ. ಅಲ್ಲದೆ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಮತ್ತು ಆತ್ಮೀಯರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಂದರೆ ನೀವು ಶನಿದೇವನಿಗೆ ಅತಿ ಹೆಚ್ಚು ಇಷ್ಟಪಡುವಂಥದ್ದು ಅಂತ ಅಂದರೆ ದಾನಗಳನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶನಿಯ ದೇವಸ್ಥಾನಗಳ ಮುಂದೆ ಇರುವಂಥ ಭಿಕ್ಷುಕರಿಗೆ ಬಟ್ಟೆ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ಅನ್ನದಾನ ಕೊಡೋವಂಥದ್ದು ಇರ್ಬೋದು, ಅಥವಾ ಸೈಕಲ್ಗಳನ್ನ ಕೊಡಿಸೋವಂಥದ್ದು ಇರ್ಬೋದು, ಅಥವಾ ನಿಮಗೆ ಯಾವುದರಲ್ಲಿ ಬಡವರಿಗೆ ನೀವು ಯಾವ ರೀತಿಯ ಉಪಯೋಗ ಆಗೋವಂಥ ವಸ್ತುಗಳು, ದವಸ ಧಾನ್ಯಗಳನ್ನ ನೀವು ದಾನ ಮಾಡೋಕ್ಕೆ ಆಗುತ್ತೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಶನಿದೇವರು ಮೆಚ್ಚೋ ಅಂಥದ್ದಾಗುತ್ತೆ. ಅದರಲ್ಲೂ ಅಮಾವಾಸ್ಯೆ ದಿನ ನಾವು ಎಳ್ಳು, ಬಾರ್ಲಿ ಮತ್ತು ಎಣ್ಣೆಯನ್ನು ದಾನ ಮಾಡುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅಂದರೆ ನಮ್ಮ ಹಣೆಯ ಬರಹದಲ್ಲಿ ವಿಧಿಯು ಬರೆದಿರೋ ಅಂಥ ಕೆಲವೊಂದು ಕರ್ಮ ಫಲಗಳು ದೂರ ಆಗಬೇಕು ಅಂದಾಗ ನಾವು ದೇವಸ್ಥಾನಗಳಿಗೆ ವಿಶೇಷವಾಗಿ ಒಂದಷ್ಟು ದಾನದ ವಸ್ತುಗಳನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ನೀವು ಶನಿದೇವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆನ ನೀವು ದಾನವಾಗಿ ಕೊಡೋವಂಥದ್ದು, ಅಥವಾ ದೀಪಕ್ಕೆ ಉರಿಸೋವಂಥದ್ದನ್ನು ನೀವು ಕೊಡೋವಂಥದ್ದು, ಅಥವಾ ಎಳ್ಳೆಣ್ಣೆನ ನೀವು ಕೊಡೋವಂಥದ್ದು, ಅಥವಾ ಬಾರ್ಲಿನ ತೊಗೊಂಡೋಗಿ ಕೊಡೋ ಅಂಥದ್ದು, ಅಥವಾ ಕಪ್ಪು ಎಳ್ಳನ್ನು ನೀವು ತೊಗೊಂಡೋಗಿ ಕೊಡೋ ಅಂಥದ್ದನ್ನು ನೀವು ನಾಳೆ ದಿನ ಮಾಡಬೇಕಾಗುತ್ತೆ. ಯಾಕಂದರೆ ದೇವಸ್ಥಾನಗಳಿಗೆ ನೀವು ನಾಳೆ ದಿನ ಇಂಥ ವಸ್ತುಗಳನ್ನು ನೀವು ಕೊಟ್ಟಾಗ ಜಾತಕದಲ್ಲಿರೋವಂಥ ದೋಷಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ಈ ವಸ್ತುಗಳ ದಾನ ಅಂತೂ ಮಂಗಳಕರವಾಗಿದೆ. ಉದ್ದಿನ ಬೇಳೆ ಆಗಿರ್ಬೋದು, ಕಪ್ಪು ಎಳ್ಳಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಕಪ್ಪು ಬಟ್ಟೆ ಆಗಿರ್ಬೋದು,
ಆಗಿರ್ಬೋದು, ಕಪ್ಪು ಪಾದರಕ್ಷೆಗಳಾಗಿರ್ಬೋದು, ಆಮೇಲೆ ನಿಮ್ಮಲ್ಲಿ ಏನಾದರೂ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದ್ದು ನೀವು ದುಡ್ಡನ್ನು ಸಹ ದಾನ ಮಾಡ್ತೀರಿ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ದಾನವಾಗಿ ಕೊಡ್ಬೋದು. ಅಕಸ್ಮಾತ್ ನಾಳೆ ದಿನ ನಿಮ್ಮಲ್ಲಿ ಏನಾದರೂ ಶನಿಯ ಪ್ರಭಾವದಿಂದ ಗ್ರಹಗಳ ಬಾಧೆಗಳಿಂದ ನಿಮಗೆ ತುಂಬ ಕಷ್ಟಗಳಿದೆ ಅನ್ನೋರು ನಾಳೆ ದಿನ ವಿಶೇಷವಾಗಿ ಪುಳಿಯೋಗರೆಗಳನ್ನ ನೀವು ದಾನವಾಗಿ ಕೊಡ್ಬೋದು. ಕಿಚಡಿಗಳನ್ನ ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ ದಾನವಾಗಿ ನೀವು ಅನ್ನದಾನನ ನೀವು ಹಂಚ್ಬೋದು. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಂಗಳಕರ ಆಗುತ್ತೆ ಅಂತ ತಿಳಿಸ್ಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಶನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ನಮಗೆ ಶನಿಯ ಗ್ರಹಗಳಿಂದ ಬರ್ತಿರೋಂಥ ಬಾಧೆಗಳನ್ನು ನಾವು ತಪ್ಪಿಸ್ಕೊಬೇಕು ಅಂದರೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಒಂದು 11 ಇರ್ಬೋದು, 9 ಇರ್ಬೋದು, 5 ಇರ್ಬೋದು, ಅಂಥದ್ದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಗೋಧಿಯಿಂದ ತಯಾರಿಸಿದಂತಹ ಚಪಾತಿಗಳನ್ನ ನೀವು ಮಾಡಬೇಕಾಗುತ್ತೆ. ಆ ಚಪಾತಿಗೆ ನೀವು ಸಾಸಿವೆ ಎಣ್ಣೆನ ನೀವು ಹಾಕಿ ಚಪಾತಿಗಳನ್ನಾಗಿರ್ಬೋದು ಅಥವಾ ರೊಟ್ಟಿಗಳನ್ನಾಗಿರ್ಬೋದು ಅಥವಾ ಪರೋಟಗಳಾಗಿರ್ಬೋದು ಅಂಥದ್ದನ್ನು ನೀವು ಮಾಡಿಕೊಂಡು ನಿಮಗೆ ಬರ್ತಾ ಇರುವಂತಹ ಗ್ರಹ ಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಅಂತ ನೀವು ನಾಳೆ ದಿನ ನೀವುಗಳು ನಾಯಿಗಳಿಗೆ ನೀವು ಈ ಸಾಸಿವೆ ಎಣ್ಣೆಯಿಂದ ಮಾಡಿದಂತಹ ರೊಟ್ಟಿಗಳನ್ನು ನೀವು ಊಟಕ್ಕೆ ಅಂದರೆ ಅವುಗಳು ತಿನ್ನೋದಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ದೋಷಗಳಿದ್ರು ಅದರಲ್ಲೂ ನೀವು ಕಪ್ಪು ನಾಯಿಗಳಿಗೆ ಈ ಸಾಸಿವೆ ಎಣ್ಣೆಯಿಂದ ಮಾಡಿದಂತಹ ಚಪಾತಿಗಳನ್ನು ನೀವು ಸಂಜೆ ಸಮಯದಲ್ಲಿ ಊಟದ ಸಮಯದಲ್ಲಿ ನೀವು ಫಸ್ಟು ಊಟ ಮಾಡಬಾರ್ದು. ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಕಪ್ಪು ನಾಯಿಗಳಿಗೆ ಈ ರೊಟ್ಟಿಗಳನ್ನು ನೀವು ನಾಳೆ ತಿನ್ನಿಸೋದ್ರಿಂದ ವರ್ಷ ಪೂರ್ತಿ ನಿಮ್ಮಲ್ಲಿ ಆ ವಿಧಿಯು ಬರೆದಿರೋಂಥ ಹಣೆ ಬರಹದ ಕರ್ಮನ ನೀವು ಈ ರೀತಿಯೆಲ್ಲ ಬಗೆಹರಿಸ್ಕೊಬೋದು. ಇಂಥ ದಾನಗಳನ್ನು ನಾವು ವಿಶೇಷವಾಗಿ ವಿಶೇಷ ದಿನಗಳಲ್ಲಿ ನಾವು ಮಾಡಿಕೊಂಡಾಗ ಅದರ ಪ್ರಭಾವ ಹೆಚ್ಚಿಗೆ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ನೀವು ವಿಶೇಷವಾಗಿ ನಾಳೆ ದಿನ ನೀವು ಇದನ್ನು ಮಾಡಿಕೊಂಡ್ರೆ ಶನಿದೇವರು ನಿಮಗೆ ಅತಿ ಶೀಘ್ರದಲ್ಲಿ ಪ್ರಸನ್ನರಾಗಿ ನಿಮ್ಮಲ್ಲಿ ಯಾವುದಾದ್ರೂ ಒಂದು ದೋಷಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಯ ದಿನದಂದು ನೀವು ನಾಳೆ ದಿನ ಶನಿದೇವರಿಗೆ ವಿಶೇಷವಾದ ಪೂಜೆನ ನೀವು ಮಾಡಿಸ್ಬೋದು. ಅದರಲ್ಲೂ ವಿಶೇಷವಾಗಿ ಅಭಿಷೇಕನ ನೀವು ಮಾಡಿಸೋದ್ರಿಂದ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ, ಮೊಸರಿನಿಂದ ಅಭಿಷೇಕಗಳನ್ನ ನೀವು ಮಾಡಿಸ್ಬೋದು. ಅಕಸ್ಮಾತು ನಿಮಗೆ ಜಾಸ್ತಿ ದುಡ್ಡಿದೆ ಅಂತ ಅಂದರೆ ನಾಳೆ ದಿನ ನೀವು ಇವತ್ತೇ ಅಡ್ವಾನ್ಸ್ ಆಗಿ ಹೋಗಿ ಶನಿ ದೇವಸ್ಥಾನಗಳಲ್ಲಿ ವಿಶೇಷವಾದ ಅಭಿಷೇಕಗಳನ್ನ ಮಾಡ್ತಾ ಇರ್ತಾರೆ. ಅಂಥ ವಿಶೇಷವಾದ ಅಭಿಷೇಕ ಮಾಡೋದಕ್ಕೋಸ್ಕರ ನೀವು ಎಳ್ಳೆಣ್ಣೆನ ನೀವು ತಗೊಂಡೋಗಿ ಆ ಎಣ್ಣೆಗಳ ಮುಖಾಂತರ ನೀವು ಅಭಿಷೇಕಗಳನ್ನ ನೀವು ಮಾಡಿಸ್ಬೋದು. ಅದರಲ್ಲೂ ನೀವು ವಿಗ್ರಹಕ್ಕೆ ನೀವು ಎಳ್ಳು ಉಂಡೆ, ಕಬ್ಬಿಣ, ಹೂವು, ಬೆಲ್ಲ ಇತ್ಯಾದಿಗಳನ್ನು ಕೂಡ ನೀವು ಅರ್ಪಿಸ್ಬೋದು. ಅಂದರೆ ಅಭಿಷೇಕ ಆದ ನಂತರದ ದಿನಗಳಲ್ಲಿ ಶನಿ ದೇವಸ್ಥಾನಗಳಲ್ಲಿ ಏನಾದರೂ ದೇವಸ್ಥಾನಗಳನ್ನು ಕಟ್ಟುತ್ತಾ ಇದ್ದರೆ ಅಂಥವ್ರಿಗೆ ನೀವು ಮರಳಿರ್ಬೋದು ಅಥವಾ ಕಬ್ಬಿಣ ಇರ್ಬೋದು, ಸಿಮೆಂಟ್ ಇರ್ಬೋದು, ಇಂಥದ್ದನ್ನು ನೀವು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ನೀವು ಕೊಟ್ಟಿದ್ದೆ ಆದರೆ ಇಟ್ಟಿಗೆಗಳನ್ನ ನೀವು ಕೊಡ್ಬೋದು, ಸಿಮೆಂಟನ್ನು ಕೊಡ್ಬೋದು, ಮರಳನ್ನು ಕೊಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾಳೆ ದಿನ ನೀವು ಕೊಡ್ಬೋದು. ಅದರಲ್ಲೂ ವಿಶೇಷವಾಗಿ ಶನಿ ಇಷ್ಟಪಡುವಂಥ ನೀಲಿ ಕಲರ್ ಸ್ಫಟಿಕ ಹೂವುಗಳನ್ನು ನೀವು ಕೊಡ್ಬೋದು, ಶಂಖಪುಷ್ಪ ಹೂವುಗಳನ್ನು ನೀವು ಕೊಡ್ಬೋದು. ಅದರಲ್ಲೂ ನಾಳೆ ದಿನ ನೇರಳೆ ಹಣ್ಣುಗಳು ಸಿಕ್ಕಿದ್ರೆ ಅದನ್ನು ನೀವು ದೇವಸ್ಥಾನಗಳಿಗೆ ಕೊಡ್ಬೋದು. ಬೇಲದ ಹಣ್ಣುಗಳಂತ ಸಿಗುತ್ತೆ, ಅದನ್ನು ಸಹ ನೀವು ನಾಳೆ ದಿನ ಕೊಡ್ಬೋದು. ಎಳ್ಳಿನ ಉಂಡೆಗಳನ್ನ ಮಾಡಿ ನೀವು ನಾಳೆ ದಿನ ದೇವಸ್ಥಾನದಲ್ಲಿ ಬರೋಂಥ ಭಕ್ತರಿಗೆ ನೀವು ಹಂಚ್ಬೋದು. ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಊಟಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ, ತರಕಾರಿಗಳಿರ್ಬೋದು, ಅಕ್ಕಿ ಬೇಳೆ ತರಕಾರಿಗಳನ್ನ, ಬಟ್ಟೆಗಳನ್ನ ನೀವು ನಾಳೆ ದಿನ ದಾನವಾಗಿ ಕೊಡ್ಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಶನಿಯ ದೇವಸ್ಥಾನಗಳಿಗೆ ಹೋದಾಗ ವಿಶೇಷವಾಗಿ ಸಾಸಿವೆ ಎಣ್ಣೆಯಿಂದ 5 ದೀಪಗಳನ್ನು ನೀವು 5 ಮಣ್ಣಿನ ದೀಪಗಳನ್ನ ನೀವು ತಗೊಂಡು ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಬತ್ತಿಗಳನ್ನು ಹಾಕಿ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡೋ ಥರ ದೀಪಗಳನ್ನು ಇಟ್ಟು ನೀವು ಅಲ್ಲಿ ವಿಶೇಷವಾಗಿ ಶನಿಗೆ ಸಂಬಂಧಪಟ್ಟಂತಹ
ಅಷ್ಟೋತ್ತರಗಳನ್ನ ಹೇಳ್ಕೊಬೋದು. ಅಥವಾ ನಿಮಗೆ ಯಾವುದೋ ಮಂತ್ರ ಬರಲಿಲ್ಲ ಅಂದರೆ ಓಂ ಶಂ ಶನೈಶ್ಚರಾಯ ನಮಃ ಅಂತ 108 ಸಾರಿ ಹೇಳಿ ನೀವು ದೀಪಗಳನ್ನು ಹಚ್ಚೋದ್ರಿಂದ ಆರ್ಥಿಕ ಸ್ಥಿತಿ ನಿಮಗೆ ಸುಧಾರಣೆ ಆಗುತ್ತೆ. ಅಥವಾ ನಿಮಗೆ ರೋಗ ಬಾಧೆಗಳೇನಾದರೂ ಬಾಧಿಸ್ತಿದೆ ಅಂತ ಅಂದರೆ ನೀವು ಯಾವುದಾದರೂ ಒಂದು ಶಮಿ ವೃಕ್ಷ ಅಂತ ಇರುತ್ತೆ, ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ಇವತ್ತಿನ ರಾತ್ರಿ, ನಾಳೆ ನೀವು ಬೆಳಗ್ಗಿನ ಜಾವ ಇದನ್ನು ಮಾಡ್ತೀನಿ ಅಂತ ಅನ್ನೋರು, ಯಾವುದಾದ್ರೂ ರೋಗಗಳಿಂದ ನಾವು ತುಂಬಾ ನರಳ್ತಾ ಇದ್ದೀವಿ, ಏನು ಮಾಡಿದ್ರು ನಮಗೆ ಈ ರೋಗ ಹೋಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊಂಡಿರೋ ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಬೌಲನ್ನ ತೊಗೊಬೇಕಾಗುತ್ತೆ ಅಥವಾ ಒಂದು ಸ್ಟೀಲಿನ ಬಾಂಡ್ಲಿನ ತೊಗೊಬೇಕಾಗುತ್ತೆ. ಆ ಬಾಂಡ್ಲಿ ಅಥವಾ ಒಂದು ಬಟ್ಟಲಾದರೂ ನೀವು ತಗೊಂಡು ಅದರಲ್ಲಿ ನೀವು ಎಳ್ಳೆಣ್ಣೆ, ಶುದ್ಧವಾದ ಎಳ್ಳೆಣ್ಣೆನ ನೀವು ತೊಗೊಬೇಕಾಗುತ್ತೆ. ಆ ಶುದ್ಧವಾದ ಎಳ್ಳೆಣ್ಣೆಯಲ್ಲಿ ನೀವು ನಿಮಗೆ ಯಾರು ಎಂಥ ರೋಗ ಇದೆ, ತುಂಬ ಕಷ್ಟ ಬಳಲ್ತಾ ಇದ್ದೀವಿ, ಮೃತ್ಯು ಕಂಟಕಗಳಿದೆ, ಆರೋಗ್ಯ ಸಮಸ್ಯೆಯಿಂದ ನಮಗೆ ಬರೋಕ್ಕೆ ಆಗ್ತಾ ಇಲ್ಲ, ಅಥವಾ ಈ ಕಷ್ಟದ ಸಮಸ್ಯೆಗಳಿಂದ ನಮಗೆ ಹೆಂಗಾದರೂ ಆಗಲಿ ಪಾರಾಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಸ್ಟೀಲದಾಗಿರ್ಬೋದು, ಕಬ್ಬಿಣದ ಬಾಂಡ್ಲಿ ಆಗಿರ್ಬೋದು, ಈ 2 ಬಾಂಡ್ಲಿಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಶುದ್ಧವಾದ ಸಾಸಿವೆ ಎಣ್ಣೆನ ಹಾಕ್ಕೊಂಡು, ಯಾರಿಗೆ ತುಂಬ ಕಷ್ಟ ಇದೆ ಜೀವನದಲ್ಲಿ, ನಾವು ಜೀವನದಲ್ಲಿ ತುಂಬ ನೊಂದೋಗಿ ಅಸಹಾಯಕರಾಗ್ಬಿಟ್ಟಿದ್ದೀವಿ ಅಥವಾ ಮೃತ್ಯು ಕಂಟಕಗಳಿರೋರಂಥವ್ರು ಆ ಎಣ್ಣೆನ ದೀಪದಲ್ಲಿ ಅಥವಾ ಆ ಬಾಂಡ್ಲಿಯಲ್ಲಿ ನೀವು ಎಣ್ಣೆನ ನೋಡಿಕೊಂಡು ಅದನ್ನು ನೀವು ಒಂದು ಡಬ್ಬಕ್ಕೆ ಹಾಕೊಂಡೋಗಿ ಅದನ್ನು ನೀವು ಯಾರು ನೋಡಬಾರ್ದು ಅಂದರೆ ಬೆಳಗಿನ ಜಾವನೆ ಮಾಡಬೇಕು. ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ಯಾರು ಇರಬಾರ್ದು, ನೀವು ಒಬ್ಬರೇ ಇರಬೇಕು. ಯಾರು ನಿಮಗೆ ಸಮಸ್ಯೆ ಇದೆ ಅಂತ ಅನ್ನೋರು ಇದ್ದರೂ ಕೂಡ ಅವರು ನೀವು ಮಾಡ್ತಿರೋ ಅಂಥ ಪೂಜೆನ ನೋಡೋಕ್ಕೆ ಹೋಗಬಾರ್ದು. ಆ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡು ಬೆಳಗಿನ ಜಾವ ನೀವು ಏನು ಮಾಡಬೇಕು ಅಂದರೆ ಆ ಬಾಟಲಿ ಒಳಗಡೆ ಎಣ್ಣೆ ಹಾಕೊಂಡಿರ್ತಾರಲ್ಲ, ನಿಮ್ಮ ಮುಖನ ನೀವು ನೋಡ್ಕೊಂಡಿರ್ತಾರಲ್ಲ ಅಂಥವ್ರು ಆ ಎಣ್ಣೆನ ತೊಗೊಂಡೋಗಿ ಶಮಿ ವೃಕ್ಷದ ಹತ್ರ ತೊಗೊಂಡೋಗಿ ನಿಮಗೆ ಯಾವ ರೀತಿ ಸಮಸ್ಯೆಗಳಿದೆ, ಏನಾಗ್ತಿದೆ ಅಂತ ನೀವು ಹೇಳ್ಕೊಂಡು ಆ ಎಣ್ಣೆನ ನೀವು ಡಬ್ಬದಲ್ಲಿ ಹಾಕೊಂಡಿರೋ ಎಣ್ಣೆನ ಶಮಿ ವೃಕ್ಷದ ಬುಡ ಇರುತ್ತಲ್ಲ ಅಲ್ಲಿ ನೀವು ಕೈಗಳನ್ನ 2 ಕೈಗಳಿಂದ ಅಥವಾ 1 ಕೈಗಳಿಂದ ನೀವು ಹಿಂಗೆ ಸುರ್ಕೊಂಡು ಕೈಗಳನ್ನ ನೀವು ತೊಳ್ಕೊಬೇಕು. ಆ ಎಣ್ಣೆಗಳಿಂದ ನೀವು ಕೈಯನ್ನು ನೀವು ತೊಳ್ಕೊಂಡಾಗ ಒಂದು ಸರಿ ಬಲಗೈನ ತೊಳ್ಕೊಳ್ಳಿ, ಇನ್ನೊಂದು ಸರಿ ಎಡಗೈನ ತೊಳ್ಕೊಳ್ಳಿ. ಇದನ್ನು ನೀವು ಮಾಡುವಾಗ ಆ ಶಮಿ ವೃಕ್ಷದ ಮೇಲೆ, ಎಲೆಗಳ ಮೇಲೆ ನೀವು ಅದನ್ನು ಸುರಿಬೇಕಾಗುತ್ತೆ. ಈ ರೀತಿ ನೀವು ಸುರಿದಾಗ ನಿಮ್ಮ ಅಂಗೈ ರೇಖೆಗಳಲ್ಲಿ ಏನಾದರೂ ದುರಾದೃಷ್ಟ ಇದ್ದು ಅಥವಾ ನಿಮ್ಮ ಜಾತಕಗಳಲ್ಲಿ ಮೃತ್ಯು ಕಂಟಕಗಳ ದೋಷಗಳಿದ್ದರೆ, ಆರೋಗ್ಯದ ಸಮಸ್ಯೆಗಳಿದ್ದರೆ, ಕಷ್ಟದ ಸಮಸ್ಯೆಗಳಿದ್ದರೆ ಅಥವಾ ಈ ಜಂಜಾಟಗಳಿದ್ದರೆ ನೀವು ನಿಮ್ಮ ಹಸ್ತಗಳಿಂದ ನೀವು ಆ ಶಮಿ ವೃಕ್ಷದ ಎಲೆ ಮರದ ಮೇಲೆ ನೀವು ಆ ಕೈಯನ್ನು ನೀವು ತೊಳ್ಕೊಳ್ಳೋದ್ರಿಂದ ಎಳ್ಳೆಣ್ಣೆಯಿಂದ ನೀವು ಕೈಯನ್ನು ಶುದ್ಧವಾದ ಎಳ್ಳೆಣ್ಣೆ ಆಗಿರಬೇಕು. ಕೈಗಳನ್ನ 2 ಕೈಗಳನ್ನ ನೀವು ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ನೀವು ಅದನ್ನು ಒರೆಸ್ಕೊಂಡು ಇದನ್ನು ಮಾಡುವಾಗ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅಂತ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು 108 ಸರಿ ಹೇಳೋಕ್ಕಾಗಲಿಲ್ಲ ಅಂದರೂ ಒಂದು 11 ಸರಿ ನೀವು ಹೇಳ್ಕೊಂಡು ತದನಂತರ ಕೈಯನ್ನು ನೀವು ವಾಶ್ ಮಾಡಿಕೊಂಡು ಅದಾದಮೇಲೆ ನೀವು 2 ಮಣ್ಣಿನ ಬತ್ತಿ ಇರೋವಂಥ ದೀಪಗಳಿಗೆ ನೀವು ಸಾಸಿವೆ ಎಣ್ಣೆನ ಹಾಕಿ ಅಲ್ಲಿ ಶಮಿ ವೃಕ್ಷದ ಮುಂದೆ ನೀವು ದೀಪಗಳನ್ನು ಹಚ್ಚಿ ನಾಳೆ ದಿನ ನೀವು ಬರೋದ್ರಿಂದ ಖಂಡಿತವಾಗ್ಲೂ ಮೃತ್ಯು ಕಂಟಕಗಳಿರ್ಬೋದು, ಗ್ರಹ ಬಾಧೆಗಳಿರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನೀವೇ ಬೇಕಾದರೆ ಅಬ್ಸರ್ವ್ ಮಾಡ್ಬೋದು. ಈ ಸರಿ ನೀವು ಈ ಕಂಟಕಗಳಿರೋವಂಥವ್ರು, ಇಂಥ ನೋವು ಬಾಧೆಗಳಿರೋವಂಥವ್ರು, ವಿಧಿ ಬರೆದಿರೋಂಥ ಹಣೆ ಬರಹನೂ ಕೂಡ ಬದಲಾಯಿಸುವಂಥ ಶಕ್ತಿ ಶನಿದೇವರಿಗೆ ಇರ್ತಾರೆ. ಅಂಥ ಶನಿದೇವರನ್ನು ನಾವು ಪ್ರೀತಿಯಿಂದ ಆಧರಿಸಿ ನಮ್ಮ ನೋವನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅಂಥ ಕಂಟಕಗಳಿದ್ದರೆ ಆ ಕಂಟಕಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಶನಿದೇವರಿಗೆ ಇರುತ್ತೆ. ಅದಕ್ಕೋಸ್ಕರ ನೀವು ನಾಳೆ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ವಿಶೇಷವಾಗಿ ನಾಳೆ ದಿನ ಆ ಮರದ ಕೆಳಗಡೆ ಏನಾದರೂ ಒಂದು ನೈವೇದ್ಯನ ಇಡ್ತೀನಿ ಅಂತಂದರೆ ಕಪ್ಪು ಎಳ್ಳಿನ ಉಂಡೆಗಳನ್ನ ಇಡ್ಬೋದು. ಅಕಸ್ಮಾತ್ ನಿಮಗೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ ಅಂದರೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಬೆಲ್ಲದ ಪುಡಿನ ನೀವು ಸೇರಿಸ್ಬಿಟ್ಟು ಅದನ್ನು ನೀವು ಶಮಿ ವೃಕ್ಷದ ಮರದ ಕೆಳಗಡೆ ನೈವೇದ್ಯವಾಗಿಟ್ಟು
ಬರಬಹುದು. ನಾಳೆ ದಿನ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತು ನಿಮಗೆ ಇನ್ನೂ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಕಷ್ಟಗಳಿದೆ ಅಂತ ಅನ್ನೋರು ನಾಳೆ ದಿನ ವಿಶೇಷವಾಗಿ ಅರಳಿ ಮರಕ್ಕೆ ಕೂಡ ನೀವು ಪ್ರದಕ್ಷಿಣೆಗಳನ್ನ ಹಾಕ್ಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಅಮಾವಾಸ್ಯೆ ಇರೋದ್ರಿಂದ ಅರಳಿ ಮರಕ್ಕೆ ನಾವು ಪ್ರದಕ್ಷಿಣೆಗಳನ್ನ ಹಾಕೋದ್ರಿಂದ ಅದರಲ್ಲೂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರಗಳನ್ನ ನಾವು ವಿಶೇಷವಾಗಿ 11, 21 ಈ ರೀತಿ 16 ಪ್ರದಕ್ಷಿಣೆಗಳನ್ನ ನಾವು ಅರಳಿ ಮರಕ್ಕೆ ಹಾಕಿ ಅಲ್ಲಿ ನಾವು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದ್ರೂ ಕೂಡ ಖಂಡಿತವಾಗ್ಲೂ ಗ್ರಹ ಬಾಧೆಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ನಾಳೆ ದಿನ ಸೂರ್ಯಾಸ್ತದ ನಂತರ ಕೆಲವೊಬ್ಬರು ಹೋಗಿ ಮಾಡ್ತಾರೆ, ಅದು ಅವರವರ ಅನುಕೂಲ. ಬಟ್ ನೀವು ಮಾಡ್ತೀನಿ ಅಂತ ಬಯಸೋವಂಥವ್ರು ಬೆಳಗ್ಗೆ ಹೊತ್ತು ನೀವು ಮಾಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮಲ್ಲಿರೋಂಥ ಎಷ್ಟೋ ನೋವುಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನಿಮಗೆ ಯಾವುದಾದ್ರೂ ಒಂದು ಕಂಟಕಗಳಿದ್ದರೆ ಅಥವಾ ಸಮಸ್ಯೆಗಳು ನಮಗೆ ಬಾಧಿಸ್ತಾ ಇದೆ ಅಂತ ಅನ್ನೋರು ನಾಳೆ ದಿನ ವಿಶೇಷವಾಗಿ ನೀವು ಶನಿ ದೇವಸ್ಥಾನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಶನಿದೇವರಿಗೆ ಸಂಬಂಧಪಟ್ಟಂಥ ಕಥೆಗಳಿದ್ದರೆ ಅಥವಾ ಅಷ್ಟೋತ್ತರಗಳಿದ್ದರೆ ಆ ಅಷ್ಟೋತ್ತರಗಳನ್ನು ಓದೋವಂಥ ಪ್ರಯತ್ನನ ಮಾಡಿ. ಇಲ್ಲ ಅಂದರೆ ನವಗ್ರಹ ಸ್ತೋತ್ರಗಳನ್ನು ನಾಳೆ ದಿನ ಓದ್ಕೊಳ್ಳೋ ಅಂಥ ಅಭ್ಯಾಸನ ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.